ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 5ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 6 ಕೋನಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 6.1ರ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಅಭ್ಯಾಸ 6.2ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 1, ಈ ಕೆಳಗಿನವುಗಳಲ್ಲಿ ಲಂಬಕೋನ, ಲಘುಕೋನ, ವಿಶಾಲ ಕೋನಗಳನ್ನು ಬೇರೆ ಬೇರೆ ಬಣ್ಣಗಳಿಂದ ಗುರುತಿಸಿ. ಇಲ್ಲಿ 5 ಚಿತ್ರಗಳನ್ನು ಕೊಡಲಾಗಿದೆ. ಇಲ್ಲಿ ನಾವು ಈಗ ಈ 5 ಚಿತ್ರಗಳಲ್ಲಿ ಲಂಬಕೋನ, ಲಘುಕೋನ ಮತ್ತು ವಿಶಾಲ ಕೋನಗಳನ್ನು ಬೇರೆ ಬೇರೆ ಬಣ್ಣಗಳಿಂದ ಗುರುತಿಸಬೇಕು. ಇಲ್ಲಿ ನೀವು ನೋಡಬಹುದು, ನಾವು ಲಂಬಕೋನವನ್ನು ಕೆಂಪು ಬಣ್ಣದಿಂದ, ಲಘು ಕೋನಗಳನ್ನು ಕಪ್ಪು ಬಣ್ಣದಿಂದ ಮತ್ತು ವಿಶಾಲ ಕೋನಗಳನ್ನು ಹಸಿರು ಬಣ್ಣದಿಂದ ಗುರುತಿಸಿದ್ದೇವೆ. ಮೊದಲನೆಯದಾಗಿ ಲಂಬಕೋನವನ್ನು ನೋಡಿ. ಇಲ್ಲಿ 1, 2, 3, 4 ಲಂಬಕೋನಗಳನ್ನು ಇಲ್ಲಿ ಗುರುತಿಸಿದ್ದೇವೆ. ಇಲ್ಲಿ ಎರಡನೇ ಚಿತ್ರದಲ್ಲಿ 1, 2, 3, 4, 5, 6, 7, 8 ಲಂಬಕೋನಗಳನ್ನು ಗುರುತಿಸಲಾಗಿದೆ. ಇಲ್ಲಿ ಶಾಲೆಗೆ ಹೋಗುವ ದಾರಿ ಎಂದು ಒಂದು ಫಲಕವನ್ನು ಕೊಡಲಾಗಿದೆ. ಇಲ್ಲಿ 1, 2, 3, 4 ಲಂಬಕೋನಗಳನ್ನು ಗುರುತಿಸಿದ್ದೇವೆ. ಇಲ್ಲಿ ನಾಲ್ಕನೇ ಚಿತ್ರದಲ್ಲಿ 1, 2, 3, 4 ಲಂಬಕೋನಗಳನ್ನು ಗುರುತಿಸಿದ್ದೇವೆ. ಇಲ್ಲಿ ಈ ಮನುಷ್ಯನ ಚಿತ್ರದಲ್ಲೂ ಕೂಡ 2 ಲಂಬಕೋನಗಳನ್ನು ಗುರುತಿಸಿದ್ದೇವೆ. ನೀವು ಇನ್ನು ಉಳಿದ ಲಂಬಕೋನಗಳನ್ನು ಗುರುತಿಸಿಕೊಳ್ಳಬಹುದು. ನಾವು ಉದಾಹರಣೆಯಾಗಿ ಇಲ್ಲಿ ತೋರಿಸಿದ್ದೇವೆ. ಈಗ ಲಘು ಕೋನಗಳನ್ನು ಕಪ್ಪು ಬಣ್ಣದಿಂದ ಗುರುತಿಸಲಾಗಿದೆ. 1, 2, 3, 4, 5, 6, 7, 8, 9 ಮತ್ತು 10 ಇಲ್ಲಿ ಕಪ್ಪು ಬಣ್ಣದಿಂದ ಗುರುತಿಸಿರುವವು ಲಘು ಕೋನಗಳಾಗಿದ್ದಾವೆ. ಇಲ್ಲಿ 1, 2, 3 ಲಘು ಕೋನಗಳನ್ನು ಗುರುತಿಸಿದ್ದೇವೆ. ಇಲ್ಲಿ ಮೂರನೇ ಚಿತ್ರದಲ್ಲಿ ಲಘು ಕೋನಗಳನ್ನು ಗುರುತಿಸಲಾಗಿಲ್ಲ. ಇಲ್ಲಿ ನೀವು ಲಘು ಕೋನವನ್ನು ಗುರುತಿಸಬಹುದು. ಇಲ್ಲಿ ಲಘು ಕೋನಗಳನ್ನು ಗುರುತಿಸಿಲ್ಲ. ಇಲ್ಲಿ ಮನುಷ್ಯನ ಚಿತ್ರದಲ್ಲಿ 1, 2, 3 ಲಘು ಕೋನಗಳನ್ನು ಗುರುತಿಸಿದ್ದೇವೆ. ವಿಶಾಲ ಕೋನಗಳನ್ನು ಈ ಚಿತ್ರದಲ್ಲಿ ಗುರುತಿಸಲಾಗಿಲ್ಲ. ಇಲ್ಲಿ ನೀವು ಶಾಲೆಗೆ ಹೋಗುವ ದಾರಿ ಎಂದು ನೋಡಬಹುದು. ಇಲ್ಲಿ 1, 2 ವಿಶಾಲ ಕೋನಗಳು ಮತ್ತು ಇಲ್ಲಿ ನೀವು ನೋಡಬಹುದು, ಇಲ್ಲಿ 1, 2, 3, 4, 5, 6, 7, 8 ಈ ರೀತಿಯಾಗಿ ಈ ಎಲ್ಲ ಚಿತ್ರಗಳಲ್ಲೂ 8 ವಿಶಾಲ ಕೋನಗಳನ್ನು ಚಿಕ್ಕದಾಗಿ ಗುರುತಿಸಿದ್ದೇವೆ. ಇಲ್ಲಿ ಮನುಷ್ಯನ ಚಿತ್ರದಲ್ಲಿ 1, 2, 3, 4 ವಿಶಾಲ ಕೋನಗಳನ್ನು ಗುರುತಿಸಲಾಗಿದೆ. ಇನ್ನು ಉಳಿದ ಕೋನಗಳನ್ನು ನೀವು ಗುರುತಿಸಿಕೊಳ್ಳಬಹುದು. ಪ್ರಶ್ನೆ ನಂಬರ್ 2, ಈ ಕೆಳಗಿನ ಕೋನಗಳನ್ನು ಅಳೆದು ಪ್ರತಿ ಕೋನದ ಅಳತೆ ಹಾಗೂ ವಿಧವನ್ನು ಬರೆಯಿರಿ. ಇಲ್ಲಿ 6 ಕೋನಗಳನ್ನು ಕೊಡಲಾಗಿದೆ. ಈಗ ನಾವು ಕೋನ ಮಾಪಕದ ಸಹಾಯದಿಂದ ಈ ಕೋನಗಳನ್ನು ಅಳೆದು ಕೋನಗಳ ಅಳತೆ ಮತ್ತು ಕೋನದ ವಿಧವನ್ನು ಬರೆಯಬೇಕು. ಈಗ ಕೋನವನ್ನು ಅಳೆಯೋಣ. ಇಲ್ಲಿ ನೀವು ನೋಡಬಹುದು, ಇಲ್ಲಿ 0ಯಿಂದ ಕೋನವನ್ನು ಗುರುತಿಸುವಾಗ ಇಲ್ಲಿ 1, 2, 3, 4, 5 ಪೂರ್ಣ ಮತ್ತು ಇಲ್ಲಿ ಅರ್ಧ ಬಂದಿದೆ. ಅಂದರೆ ಇಲ್ಲಿ 10, 20, 30, 40, 50 ಮತ್ತು 55 ಡಿಗ್ರಿ ಬಂದಿದೆ. ಇದು 55 ಡಿಗ್ರಿ. 90 ಡಿಗ್ರಿಗಿಂತ ಕಡಿಮೆ ಇರುವುದರಿಂದ ಇದು ಲಘು ಕೋನವೆಂದು ನಾವು ಗುರುತಿಸಬೇಕು. ಈಗ ಇಲ್ಲಿ ವಿಶಾಲ ಕೋನವನ್ನು ಗುರುತಿಸುವಾಗ ಇಲ್ಲಿ ನೀವು ನೋಡಬಹುದು, 0ಯಿಂದ 10, 20, 30, 40, 50, 60, 70, 80, 90, 95ಕ್ಕಿದೆ. ಆದ್ದರಿಂದ 95, 90ಕ್ಕಿಂತ ಹೆಚ್ಚಿಗೆ ಇರುವುದರಿಂದ ನಾವು ವಿಶಾಲ ಕೋನವೆಂದು ಪರಿಗಣಿಸಬೇಕು. ಇಲ್ಲಿ ನೀವು ನೋಡಬಹುದು, ಈ ಕೋನವನ್ನು ನೇರವಾಗಿ ಲಂಬಕೋನವೆಂದು ಪರಿಗಣಿಸಬಹುದಾಗಿದೆ. ಏಕೆಂದರೆ ಈ ಕೋನ 90 ಡಿಗ್ರಿಗೆ ಸಮನಾಗಿದೆ. ಆದ್ದರಿಂದ ಇದು ಲಂಬಕೋನ. ಇಲ್ಲಿ ಈಗ ನಾವು ಈ ಕೋನವನ್ನು ಗುರುತಿಸೋಣ. ಇಲ್ಲಿ ಈ ಕೋನವನ್ನು ಗಮನಿಸಿ, 10, 20, 30 ಇಲ್ಲಿ 30ರ ನಂತರ 2ಕ್ಕಿದೆ. ಆದ್ದರಿಂದ 32 ಡಿಗ್ರಿ ಎಂದು ನಾವು ಗುರುತಿಸಬೇಕು. 32 ಡಿಗ್ರಿ ಇದು ಲಂಬಕೋನವಲ್ಲ. ಲಂಬಕೋನವೆಂದರೆ 90 ಡಿಗ್ರಿ ಇರುವ ಕೋನ. 90 ಡಿಗ್ರಿಗಿಂತ ಕಡಿಮೆ ಇರುವುದರಿಂದ ನಾವು ಲಘು ಕೋನವೆಂದು ಹೆಸರಿಸಬೇಕು. ಇಲ್ಲಿ ಒಂದು ಸರಳ ರೇಖೆಯನ್ನು ಕೊಟ್ಟಿದ್ದಾರೆ. ಸರಳ ರೇಖೆ ಎಂದರೆ ಇಲ್ಲಿ ನೀವು ನೋಡಬಹುದು, 180 ಡಿಗ್ರಿಗೆ ಸಮನಾಗಿದೆ. 180 ಡಿಗ್ರಿಗೆ ಸಮನಾಗಿರುವ ಕೋನವನ್ನು ನಾವು ಸರಳ ಕೋನವೆಂದು ಗುರುತಿಸಬೇಕು. 180 ಡಿಗ್ರಿ. ಇಲ್ಲಿ ಎಫ್ ಪ್ರಶ್ನೆಯಲ್ಲಿ 100ರ ಮುಂದೆ 3ನೇ ಸ್ಥಾನಕ್ಕಿದೆ. ಅಂದರೆ 0ಯಿಂದ 103 ಆಯಿತು. ಆದ್ದರಿಂದ 103 ಡಿಗ್ರಿ. ಇದು 90 ಡಿಗ್ರಿಗಿಂತ ಹೆಚ್ಚಿಗೆ ಇರುವುದರಿಂದ ನಾವು ವಿಶಾಲ ಕೋನವೆಂದು ಪರಿಗಣಿಸಬೇಕು.
ಪ್ರಶ್ನೆ ನಂಬರ್ 3, ನಿಮ್ಮ ತರಗತಿಯಲ್ಲಿ ಕಂಡುಬರುವ ಲಂಬಕೋನ, ಲಘುಕೋನ ಹಾಗೂ ವಿಶಾಲ ಕೋನಗಳನ್ನು ಗುರುತಿಸಿ ಪಟ್ಟಿ ಮಾಡಿ. ಇಲ್ಲಿ ನಾವು ತರಗತಿಯಲ್ಲಿ ಕಂಡುಬರುವ ಲಂಬಕೋನ, ಲಘುಕೋನ ಮತ್ತು ವಿಶಾಲ ಕೋನಗಳನ್ನು ಪಟ್ಟಿ ಮಾಡೋಣ. ಮೊದಲನೆಯದಾಗಿ ಕಿಟಕಿ ಮತ್ತು ಬಾಗಿಲುಗಳಲ್ಲಿ ನಾವು ಲಂಬಕೋನವನ್ನು ಗುರುತಿಸಬಹುದು. ಎರಡನೆಯದಾಗಿ ಬಾಗಿಲನ್ನು ತೆರೆದಾಗ, ಹಾಕಿದಂತಹ ಬಾಗಿಲನ್ನು ನಾವು ತೆರೆದಾಗ ಅಲ್ಲಿ ವಿಶಾಲ ಕೋನವನ್ನು ಗುರುತಿಸಬಹುದಾಗಿದೆ. ಪುಸ್ತಕದ ಅಂಚುಗಳಲ್ಲಿ, ಮುಚ್ಚಿರುವಂತಹ ಪುಸ್ತಕಗಳ ಅಂಚುಗಳಲ್ಲಿ ನಾವು ಲಂಬ ಕೋನವನ್ನು ಗುರುತಿಸಬಹುದು. ಮತ್ತು ಗಡಿಯಾರದಲ್ಲಿ, ಅಂದರೆ ಗಡಿಯಾರದ ಮುಳ್ಳುಗಳಲ್ಲಿ ಲಂಬಕೋನ, ಲಘುಕೋನ ಮತ್ತು ವಿಶಾಲ ಕೋನಗಳನ್ನು ಗುರುತಿಸಬಹುದು ಎಂದು ಬರೆದಿದ್ದೇವೆ. ಇಲ್ಲಿ 4 ಉದಾಹರಣೆಗಳನ್ನು ಬರೆಯಲಾಗಿದೆ. ನೀವು ಉಳಿದಂತಹ ಬೇರೆ ಉದಾಹರಣೆಗಳನ್ನು ಬೇಕಾದರೂ ಇಲ್ಲಿ ಬರೆದುಕೊಳ್ಳಬಹುದು. ಪ್ರಶ್ನೆ ನಂಬರ್ 4, ನಿಮ್ಮ ಹೆಸರನ್ನು ಆಂಗ್ಲ ಭಾಷೆಯ ದೊಡ್ಡ ಅಕ್ಷರಗಳಲ್ಲಿ ಬರೆದು ಅವುಗಳಲ್ಲಿರುವ ಲಘುಕೋನ, ಲಂಬಕೋನ ಮತ್ತು ವಿಶಾಲ ಕೋನಗಳನ್ನು ಲೆಕ್ಕ ಮಾಡಿ. ಇಲ್ಲಿ ನಿಮ್ಮ ಹೆಸರನ್ನು ಆಂಗ್ಲ ಭಾಷೆಯ ದೊಡ್ಡ ಅಕ್ಷರಗಳಲ್ಲಿ, ಅಂದರೆ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಬರೆದು ಅವುಗಳಲ್ಲಿ ಕಂಡುಬರುವ ಲಘುಕೋನ, ಲಂಬಕೋನ ಮತ್ತು ವಿಶಾಲ ಕೋನಗಳನ್ನು ಲೆಕ್ಕ ಮಾಡಬೇಕು. ಇಲ್ಲಿ ನೀವು ನಿಮ್ಮ ಹೆಸರನ್ನೇ ಬರೆಯಬೇಕಾಗಿದೆ. ಉದಾಹರಣೆಯಾಗಿ ನಾನು ಒಂದು ಹೆಸರನ್ನು ಇಲ್ಲಿ ತೋರಿಸುತ್ತಿದ್ದೇನೆ. ಇಲ್ಲಿ ನೀವು ನೋಡಬಹುದು, ಉದಾಹರಣೆಯಾಗಿ ಇಲ್ಲಿ ಎ ಎಂದು ನೀವು ತೆಗೆದುಕೊಂಡಾಗ ಇಲ್ಲಿ ಲಘು ಕೋನಗಳು 1, 2, 3 ಲಘು ಕೋನಗಳನ್ನು ಎ ಇಂದ ನೀವು ನೋಡಬಹುದು. ನಂತರ ಇಲ್ಲಿ ಎನ್ ನಲ್ಲಿ 1, 2 ಲಘು ಕೋನಗಳನ್ನು ನೋಡಬಹುದಾಗಿದೆ. ಅಂದರೆ 1, 2, 3, 4, 5 ಲಘು ಕೋನಗಳನ್ನು ನಾವು ಪಡೆದಿದ್ದೇವೆ. 5. ಈಗ ಲಂಬಕೋನಗಳನ್ನು ನಾವು ಇಲ್ಲಿ ಕೆಂಪು ಬಣ್ಣದಿಂದ ಗುರುತಿಸಿದ್ದೇವೆ, ನೋಡಬಹುದು. ಇಲ್ಲಿ ಈ 2 ಅಕ್ಷರಗಳಲ್ಲಿ ಲಂಬಕೋನಗಳು ಸಿಗುವುದಿಲ್ಲ. ಇಲ್ಲಿ 2 ಲಂಬಕೋನಗಳನ್ನು ಪಡೆದಿದ್ದೇವೆ, 2 ಎಂದು ಬರೆದಿದ್ದೇನೆ. ಇಲ್ಲಿ ವಿಶಾಲ ಕೋನವನ್ನು ನಾನು ಹಸಿರು ಬಣ್ಣದಿಂದ ಗುರುತಿಸಿದ್ದೇನೆ. ಇಲ್ಲಿ ಎ ಅಕ್ಷರದಲ್ಲಿ ನೀವು 2 ವಿಶಾಲ ಕೋನಗಳನ್ನು ನೋಡಬಹುದಾಗಿದೆ. ಇಲ್ಲಿ ಈ 2 ಅಕ್ಷರಗಳಲ್ಲಿ ವಿಶಾಲ ಕೋನಗಳು ಇಲ್ಲ, ಆದ್ದರಿಂದ ವಿಶಾಲ ಕೋನಗಳ ಸಂಖ್ಯೆ 2 ಎಂದು ಬರೆಯಬೇಕು. ಲಘು ಕೋನಗಳು 5, ಲಂಬಕೋನ 2, ವಿಶಾಲ ಕೋನ ಕೂಡ 2 ಸಿಕ್ಕಿದೆ. ಪ್ರಶ್ನೆ ನಂಬರ್ 5, ಯಾವುದಾದರೂ 6 ಕೋನಗಳನ್ನು ಎಳೆದು ಅವುಗಳನ್ನು ಅಳೆಯಿರಿ. ಇಲ್ಲಿ ನೀವು ಯಾವುದಾದರೂ 6 ಕೋನಗಳನ್ನು ಚಿತ್ರಿಸಿ ಅವುಗಳ ಅಳತೆಯನ್ನು ಬರೆಯಬೇಕು. ಇಲ್ಲಿ ನಾನು ಉದಾಹರಣೆಯಾಗಿ 6 ಚಿತ್ರಗಳನ್ನು, ಅಂದರೆ 6 ಕೋನಗಳನ್ನು ಬಿಡಿಸಿದ್ದೇನೆ. ಮೊದಲನೆಯದಾಗಿ 90 ಡಿಗ್ರಿ, ಇದು ಲಂಬಕೋನ. ಇಲ್ಲಿ ಚಿತ್ರ ಬಿಡಿಸಿದ ನಂತರ ನೀವು ಅಳೆಯಿರಿ ಎಂದು ಹೇಳಿದ್ದಾರೆ. ನೀವು ಉದಾಹರಣೆಯಾಗಿ ಯಾವುದಾದರೂ ಒಂದು ಕೋನವನ್ನು ಬಿಡಿಸಿಕೊಂಡು ನಂತರ ಅದರ ಅಳತೆಯನ್ನು ಅಳೆಯಬೇಕು. ಇಲ್ಲಿ ನಾನು ನೇರವಾಗಿ 90 ಡಿಗ್ರಿ ಕೋನವನ್ನು ರಚಿಸಿದ್ದೇನೆ. ಇಲ್ಲಿ ನೀವು ನೋಡಬಹುದು 90 ಡಿಗ್ರಿಗೆ ಇದು ಸಮನಾಗಿದೆ, ಆದ್ದರಿಂದ 90 ಡಿಗ್ರಿ ಎಂದು ಹೆಸರಿಸಬೇಕು. ನಂತರ ಇನ್ನೊಂದು ಕೋನವನ್ನು ರಚಿಸಿ ಕೋನವನ್ನು ಅಳೆಯಬೇಕಾಗಿದೆ. ಈ ಕೋನ ಇಲ್ಲಿ ಅಳತೆ ಮಾಡಿದಾಗ 60 ಡಿಗ್ರಿಗೆ ಸಮನಾಗಿದೆ, ಆದ್ದರಿಂದ 60 ಡಿಗ್ರಿ ಎಂದು ನಾನು ಬರೆದಿದ್ದೇನೆ. ಮೂರನೇ ಪ್ರಶ್ನೆ, ಅಂದರೆ ಮೂರನೇ ಉದಾಹರಣೆಯಾಗಿ ಇಲ್ಲಿ LMN ಎಂದು ನಾನು ಒಂದು ಕೋನವನ್ನು ರಚಿಸಿ ಇಲ್ಲಿ ನೀವು ನೋಡಬಹುದು ಇದು 45 ಡಿಗ್ರಿಗೆ ಸಮನಾಗಿದೆ, ಆದ್ದರಿಂದ 45 ಡಿಗ್ರಿ ಎಂದು ಹೆಸರಿಸಬೇಕು. ನಂತರ ಇದೇ ರೀತಿಯಾಗಿ XYZ 120 ಡಿಗ್ರಿ ಕೋನ, NOP 135 ಡಿಗ್ರಿ ಕೋನ ಮತ್ತು AB ಇಲ್ಲಿ 180 ಡಿಗ್ರಿ ಕೋನವನ್ನು ಇಲ್ಲಿ ರಚಿಸಿದ್ದೇನೆ. ಇದು ಸರಳ ಕೋನವಾಗಿದೆ. ನೀವು ಇದೇ ರೀತಿಯ ಬೇರೆ ಯಾವುದೇ ಉದಾಹರಣೆಗಳನ್ನು ಬೇಕಾದರೂ ಇಲ್ಲಿ ತೆಗೆದುಕೊಳ್ಳಬಹುದು. ಇಲ್ಲಿ ನಾನು 90 ಡಿಗ್ರಿ, 60 ಡಿಗ್ರಿ, 45 ಡಿಗ್ರಿ, 120 ಡಿಗ್ರಿ, 135 ಡಿಗ್ರಿ ಮತ್ತು 180 ಡಿಗ್ರಿ ಕೋನವನ್ನು ರಚಿಸಿದ್ದೇನೆ. ಇಲ್ಲಿ ನೀವು ಮೊದಲನೆಯದಾಗಿ ಒಂದು ಗೆರೆಯನ್ನು ಎಳೆದು ನಂತರ ಅದಕ್ಕೆ ನೇರವಾಗಿ ಅಥವಾ ಅಡ್ಡಲಾಗಿ ಯಾವುದಾದರೂ ಒಂದು ಗೆರೆಯನ್ನು ಎಳೆದುಕೊಂಡು ಎಳೆದ ನಂತರದಲ್ಲಿ ನೀವು ಅಲ್ಲಿ ಆ ಕೋನದ ಅಳತೆಯನ್ನು ಮಾಡಬೇಕು. ಹೇಗೆಂದರೆ ಇಲ್ಲಿ 0ಯಿಂದ ಇಲ್ಲಿ ಅಳೆಯುತ್ತಾ ಹೋದಂತೆ ಇಲ್ಲಿ ನೀವು ನೋಡಬಹುದು. ಇಲ್ಲಿ ಈ ಗೆರೆಯ ನೇರವು ಯಾವ ಅಕ್ಷರಕ್ಕಿದೆ ಎಂದು ಇಲ್ಲಿ ನೀವು ಗಮನಿಸಬೇಕಾಗುತ್ತದೆ. ಇಲ್ಲಿ 135 ಡಿಗ್ರಿಗೆ ಈ ಕೋನದ ಈ ಬಾಹುವಿನ ತುದಿ ಸಮನಾಗಿದೆ, ಆದ್ದರಿಂದ ಇಲ್ಲಿ 135 ಡಿಗ್ರಿ ಎಂದು ಬರೆದಿದ್ದೇನೆ. ನೀವು ಕೂಡ ಇದೇ ರೀತಿಯಾಗಿ ಕೋನಗಳನ್ನು ರಚಿಸಿಕೊಳ್ಳಿ. ಪ್ರಶ್ನೆ ನಂಬರ್ 6, ಕೆಳಗೆ ಕೊಟ್ಟಿರುವ ಗಡಿಯಾರದ ಮುಳ್ಳುಗಳ ನಡುವಿನ ಕೋನವನ್ನು ಬರೆದು ವಿಧವನ್ನು ಹೆಸರಿಸಿ. ಇಲ್ಲಿ ಕೋನವನ್ನು ಬರೆದು ಇಲ್ಲಿ ಕೋನದ ವಿಧವನ್ನು ಹೆಸರಿಸಲು ಹೇಳಿದ್ದಾರೆ. ಇಲ್ಲಿ ನೀವು
ಇವುಗಳ ಅಳತೆಗಳನ್ನು ಕೋನಮಾಪಕದ ಸಹಾಯವಿಲ್ಲದೆ ಕೂಡ ಅಳೆಯಬಹುದು. ಹೇಗೆಂದರೆ ಇಲ್ಲಿ 1, 2, 3 ಈ ರೀತಿಯಾಗಿ 12ರ ತನಕ ಸಂಖ್ಯೆಯನ್ನು ಕೊಡಲಾಗಿದೆ. ಇಲ್ಲಿ ಗಡಿಯಾರದಲ್ಲಿ 12 ಭಾಗಗಳನ್ನು ಮಾಡಲಾಗಿದೆ. ಪೂರ್ಣ ಕೋನದ ಮೊತ್ತ 360 ಡಿಗ್ರಿ. 360 ಡಿಗ್ರಿಯನ್ನು ನಾವು 360 ಡಿವೈಡೆಡ್ ಬೈ 12 ಅಂದರೆ 360ಅನ್ನು 12ರಿಂದ ಭಾಗಿಸಿದಾಗ 12 ಅಂದರೆ 12 3 30. ಇಲ್ಲಿ 30 ಎಂದು ನಮಗೆ ಭಾಗಲಬ್ಧ ಬಂದಿದೆ. ಇಲ್ಲಿ ಪ್ರತಿ ಒಂದು 12ರಿಂದ 1, 1ರಿಂದ 2 ಈ ರೀತಿಯ ಇಲ್ಲಿ ಮಧ್ಯದ ಅಳತೆ ನಮಗೆ 30 ಡಿಗ್ರಿಯಾಗಿ ದೊರೆಯುತ್ತದೆ. ಇದೇ ರೀತಿಯಾಗಿ ನಾವು ಪ್ರತಿಯೊಂದರ ಮಧ್ಯದ ಅಳತೆಯನ್ನು ಕೂಡಿಸಿದಾಗ 30 30 30 ಇಲ್ಲಿ 30 + 30 60, 60 + 30 ಇಲ್ಲಿ 90 ಡಿಗ್ರಿ ಬಂದಿದೆ. ಈ ರೀತಿಯಾಗಿ ಕೂಡ ನೀವು ಇಲ್ಲಿ ಅಳೆದುಕೊಳ್ಳಬಹುದು. ಇಲ್ಲಿ 2 ಸ್ಥಾನವಿದೆ, ಅಂದರೆ 2 ಸ್ಥಾನದ ಮಧ್ಯೆ ಇಲ್ಲಿ ಒಂದು ಖಾಲಿ ಜಾಗ, ಅಂದರೆ 30 ಡಿಗ್ರಿ ಎಂದು ತೆಗೆದುಕೊಳ್ಳಬೇಕು. ಇಲ್ಲಿ 30 60 90, 90ರ ನಂತರ 120 ಮತ್ತು 150 ಅಂದರೆ 5 ಸ್ಥಾನವಿದೆ, 150 ಬಂದಿದೆ. ಇಲ್ಲಿ ನೀವು ನೋಡಬಹುದು 30 + 30 60, 60 + 30 90, 90ರ ಮಧ್ಯದಲ್ಲಿ ಇರುವುದರಿಂದ ಇಲ್ಲಿ ನಾವು 90ಕ್ಕೆ ಇಲ್ಲಿ 15ಅನ್ನು ಕೂಡಿಸಿದ್ದೇವೆ, ಅಂದರೆ ಮಧ್ಯ 30ರ ಅರ್ಧ ಎಂದರೆ ಇಲ್ಲಿ 15 ಎಂದು ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಇಲ್ಲಿ 3ರಿಂದ 90, 90 + 15 ಎಂದರೆ 105 ಆಗಿದೆ. ಇಲ್ಲಿ ನೀವು ಎಣಿಸಿದಾಗ 10 ಇಲ್ಲಿ 30 + 30 60, 60 + 30 90, 90 + 30 ಇಲ್ಲಿ 120 ಬಂದಿದೆ. 120 ಇಲ್ಲಿ ಮಧ್ಯದಲ್ಲಿ ಬಂದಿರುವುದರಿಂದ ನಾವು 130 ಡಿಗ್ರಿ ಎಂದು ಇಲ್ಲಿ ತೆಗೆದುಕೊಳ್ಳಬೇಕು. 130 ಡಿಗ್ರಿ ವಿಶಾಲ ಕೋನವಾಗಿದೆ. ಪ್ರಶ್ನೆ ನಂಬರ್ 7, ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದುದನ್ನು ಆಯ್ಕೆ ಮಾಡಿ ಬರೆಯಿರಿ. ಇಲ್ಲಿ ಆಯ್ಕೆಗಳಲ್ಲಿ ಕೊಟ್ಟಿರುವ ಉತ್ತರವನ್ನು ನಾವು ಸರಿಯಾಗಿ ಬರೆಯಬೇಕು. ಪ್ರಶ್ನೆ ನಂಬರ್ ಎ, ಇವುಗಳಲ್ಲಿ ವಿಶಾಲ ಕೋನಕ್ಕೆ ಒಂದು ಉದಾಹರಣೆಯಾಗಿದೆ. ಇಲ್ಲಿ ವಿಶಾಲ ಕೋನ ಯಾವುದು ಎಂದು ನಾವು ಗುರುತಿಸೋಣ. 90 ಡಿಗ್ರಿ ಇದು ಲಂಬ ಕೋನ, 53 ಡಿಗ್ರಿ ಲಘು ಕೋನ, 178 ಡಿಗ್ರಿ ಇಲ್ಲಿ ವಿಶಾಲ ಕೋನವಾಗಿದೆ. ವಿಶಾಲ ಕೋನ 178 ಡಿಗ್ರಿ. ಇಲ್ಲಿ 4ನೇ ಉದಾಹರಣೆಯಾಗಿ 180 ಡಿಗ್ರಿ ಎಂದು ಕೊಟ್ಟಿದ್ದಾರೆ. 180 ಡಿಗ್ರಿ ಇದು ಸರಳ ಕೋನವಾಗುತ್ತದೆ. ಆದ್ದರಿಂದ ಇಲ್ಲಿ ವಿಶಾಲ ಕೋನ 178 ಡಿಗ್ರಿ ಆಗಿದೆ. 178 ಡಿಗ್ರಿ ಎಂದು ಬರೆಯಬೇಕು. ಬಿ ಪ್ರಶ್ನೆ, ಚಿತ್ರದಲ್ಲಿರುವ ಲಂಬಕೋನ, ಲಘು ಕೋನ, ವಿಶಾಲ ಕೋನಗಳ ಸಂಖ್ಯೆ ಕ್ರಮವಾಗಿ. ಇಲ್ಲಿ ಲಂಬಕೋನಗಳು, ಇಲ್ಲಿ ಚೌಕಗಳಲ್ಲಿ ನೀವು 4 ಲಂಬಕೋನಗಳನ್ನು ಗುರುತಿಸಬಹುದು. ಮತ್ತು ಇಲ್ಲಿ ಲಘು ಕೋನಗಳ ಸಂಖ್ಯೆ, ಇಲ್ಲಿ ಈ ಎಲ್ಲ ತ್ರಿಭುಜ, ಇಲ್ಲಿ 5 ತ್ರಿಭುಜವನ್ನು ನೀವು ನೋಡಬಹುದು. ಈ ಎಲ್ಲ ತ್ರಿಭುಜಗಳ ಮಧ್ಯೆ ನೀವು 3 ಲಘು ಕೋನಗಳನ್ನು ಗುರುತಿಸಬಹುದು. ಹೀಗೆ ಗುರುತಿಸಿದಾಗ 3 6 9 12 15 ಲಘು ಕೋನಗಳು. ಮತ್ತು ವಿಶಾಲ ಕೋನಗಳು ಇಲ್ಲಿ ಈ ರೀತಿಯಾಗಿ 1 2 3 4 5 ಮತ್ತು 6 7 8 9 10 ವಿಶಾಲ ಕೋನಗಳಿವೆ. ಇಲ್ಲಿ ನೀವು ನೋಡಬಹುದು 4 ಲಂಬಕೋನ, 15 ಲಘು ಕೋನ ಮತ್ತು 10 ವಿಶಾಲ ಕೋನವಿದೆ. ಇಲ್ಲಿ 2ನೇ ಉದಾಹರಣೆಯಲ್ಲಿ 4 15 10 ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ 4 ಲಂಬಕೋನ, 15 ಲಘು ಕೋನ ಮತ್ತು 10 ವಿಶಾಲ ಕೋನಗಳಾಗಿವೆ. ಈ ಉದಾಹರಣೆಗೆ ಸರಿ ಎಂದು ನಾವು ಗುರುತಿಸಬೇಕು. ಪ್ರಶ್ನೆ ನಂಬರ್ 8, ಮುಂದಿನ ಕೋನಗಳ ಅಳತೆಗಳನ್ನು ವಿಂಗಡಿಸಿರಿ. ಇಲ್ಲಿ ಲಘು ಕೋನ, ಲಂಬಕೋನ, ವಿಶಾಲ ಕೋನ ಮತ್ತು ಸರಳ ಕೋನವೆಂದು ನಾವು ವಿಭಾಗಿಸಬೇಕು. ಮೊದಲನೆಯದಾಗಿ 16 ಡಿಗ್ರಿ ಲಘು ಕೋನವಾಗಿದೆ. 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನಗಳನ್ನು ನಾವು ಲಘು ಕೋನಗಳಲ್ಲಿ, 90 ಡಿಗ್ರಿ ಕೋನವನ್ನು ಲಂಬಕೋನದಲ್ಲಿ, 90 ಡಿಗ್ರಿಗಿಂತ ಹೆಚ್ಚಿನ ಅಳತೆ ಹೊಂದಿರುವ ಕೋನಗಳನ್ನು ನಾವು ಇಲ್ಲಿ ವಿಶಾಲ ಕೋನಗಳಲ್ಲಿ ಮತ್ತು 180 ಡಿಗ್ರಿ ಕೋನವನ್ನು ಸರಳ ಕೋನದಲ್ಲಿ ತುಂಬಬೇಕಾಗಿದೆ. ಆದ್ದರಿಂದ ಇಲ್ಲಿ 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನಗಳನ್ನು ನೋಡೋಣ. ಮೊದಲನೆಯದಾಗಿ 90ಕ್ಕಿಂತ ಕಡಿಮೆ ಇರುವ ಕೋನಗಳು 16 ಡಿಗ್ರಿ, 88 ಡಿಗ್ರಿ, 45 ಡಿಗ್ರಿ ಮತ್ತು 35 ಡಿಗ್ರಿ ಆಗಿದೆ. ಇವು ಲಘು ಕೋನಗಳು. 90 ಡಿಗ್ರಿ ಲಂಬ ಕೋನ. ವಿಶಾಲ ಕೋನವೆಂದರೆ 90 ಡಿಗ್ರಿಗಿಂತ ಹೆಚ್ಚು ಅಳತೆ ಹೊಂದಿರುವ ಕೋನಗಳು. ಇಲ್ಲಿ ಸರಳ ಕೋನವನ್ನು ನಾವು ಮೊದಲೇ ಬರೆಯೋಣ. 180 ಡಿಗ್ರಿ ಸರಳ ಕೋನವಾಗಿದೆ. ಉಳಿದಿರುವ ಕೋನಗಳು ವಿಶಾಲ ಕೋನಗಳು. 179 ಡಿಗ್ರಿ, 100 ಡಿಗ್ರಿ ಮತ್ತು 142 ಡಿಗ್ರಿ. ಇವು 90 ಡಿಗ್ರಿಗಿಂತ ಹೆಚ್ಚು ಅಳತೆ ಹೊಂದಿರುವ ಕೋನಗಳಾಗಿವೆ, ವಿಶಾಲ ಕೋನಗಳು. ಪ್ರಶ್ನೆ ನಂಬರ್ 9, ಮುಂದಿನ ಕೋನಗಳ ಅಳತೆಯನ್ನು ಅಂದಾಜು ಮಾಡಿ ಅನಂತರ ಅವುಗಳನ್ನು ಅಳೆದು ವಿಧವನ್ನು ಹೆಸರಿಸಿ. ಇಲ್ಲಿ ಮೊದಲನೆಯದಾಗಿ ಒಂದು ಉದಾಹರಣೆಯನ್ನು ಗಮನಿಸಿ.
ಇಲ್ಲಿ ಒಂದು ಕೋನವನ್ನು ಕೊಟ್ಟು ಕೋನದ ಅಂದಾಜು ಅಳತೆ ಅಂದರೆ ಕೋನವನ್ನು ಗಮನಿಸಿದಾಗ ನಾವು ಈ ಕೋನ ಎಷ್ಟು ಎಂದು ಊಹಿಸಿರುವ ಅಂದಾಜು ಅಳತೆಯನ್ನು ನಾವು ಇಲ್ಲಿ ಮೊದಲನೆಯ ಕಾಲಂನಲ್ಲಿ ಬರೆಯಬೇಕು. ಇಲ್ಲಿ ಅಂದಾಜು ಅಳತೆ 110 ಡಿಗ್ರಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಕೋನವನ್ನು ಅಳೆದಾಗ ನಿಖರವಾದ ಅಳತೆ 120 ಡಿಗ್ರಿ ಬಂದಿದೆ. 120 ಡಿಗ್ರಿ ಇದು ಕೋನದ ವಿಧ ವಿಶಾಲ ಕೋನವೆಂದು ಬರೆಯಬೇಕು. ಈಗ ನಾವು ಇಲ್ಲಿ ಪ್ರಶ್ನೆಗೆ ಉತ್ತರಿಸೋಣ. ಇಲ್ಲಿ ಒಂದು ಕೋನವನ್ನು ಕೊಡಲಾಗಿದೆ. ಇಲ್ಲಿ ನೀವು ಈ ಕೋನ ಲಂಬವಾಗಿರುವುದನ್ನು ನೋಡಿದಾಗ 90 ಡಿಗ್ರಿ ಎಂದು ಕೂಡ ಅಂದಾಜು ಮಾಡಬಹುದು. ಆದ್ದರಿಂದ 90 ಡಿಗ್ರಿ ಎಂದೇ ಇಲ್ಲಿ ಬರೆದಿದ್ದೇವೆ. ಕೋನವನ್ನು ಕೋನ ಮಾಪಕದಿಂದ ಅಳೆದಾಗಲೂ ಕೂಡ ಇಲ್ಲಿ 90 ಡಿಗ್ರಿ ಬರುತ್ತದೆ. ಆದ್ದರಿಂದ ಕೋನದ ನಿಖರವಾದ ಅಳತೆ ಕೂಡ ಇಲ್ಲಿ 90 ಡಿಗ್ರಿ ಆಗಿದೆ. ಇದು 90 ಡಿಗ್ರಿಗೆ ಸಮನಾದ್ದರಿಂದ ಲಂಬಕೋನ. ಪ್ರಶ್ನೆ ನಂಬರ್ 2. ಇಲ್ಲಿ ಈ ಕೋನವನ್ನು ಅಂದಾಜಿಸಿದಾಗ ಅಂದಾಜು ಕೋನ 60 ಡಿಗ್ರಿ ಎಂದು ಬರೆದಿದ್ದೇವೆ. ನಂತರ ಈ ಕೋನವನ್ನು ಅಳೆದಾಗ ಸರಿಯಾದ ನಿಖರವಾದ ಅಳತೆ 70 ಡಿಗ್ರಿ ಬಂದಿದೆ. 70 ಡಿಗ್ರಿ ಇದು ಲಘು ಕೋನ. ಮೂರನೇ ಕೋನ ಅಂದಾಜು ಅಳತೆ 70 ಡಿಗ್ರಿ ಎಂದು ತೆಗೆದುಕೊಂಡಿದ್ದೇವೆ. ಕೋನ ಮಾಪಕದಿಂದ ಅಳೆದಾಗ 80 ಡಿಗ್ರಿ ಬಂದಿದೆ. ಇದು 80 ಡಿಗ್ರಿ 90 ಡಿಗ್ರಿಗಿಂತ ಕಡಿಮೆ ಇರುವುದರಿಂದ ಲಘು ಕೋನವೆಂದು ಬರೆಯಬೇಕು. ಪ್ರಶ್ನೆ ನಂಬರ್ 10. ಚಿತ್ರದಲ್ಲಿ ಗುರುತಿಸಿರುವ ಕೋನಗಳನ್ನು ಅಳೆದು ಮೊತ್ತವನ್ನು ಬರೆಯಿರಿ. ಇಲ್ಲಿ 2 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೆಯದಾಗಿ ಒಂದು ರೇಖೆಯ ಮೇಲೆ ಇನ್ನೊಂದು ರೇಖೆಯನ್ನು ಇರಿಸಲಾಗಿದೆ ಮತ್ತು ಎರಡನೇ ಚಿತ್ರದಲ್ಲಿ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಈಗ ನಾವು 2 ಕೋನಗಳನ್ನು ಅಳೆದು ಕೋನಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಕೋನ 1 ಕೋನ 2. ಇಲ್ಲಿ ಕೋನ 1 ನಾವು ಅಳೆದಾಗ ಇಲ್ಲಿ ನೀವು ನೋಡಬಹುದು ಕೋನ 1 ಇಲ್ಲಿ ಕೋನ 1 55 ಡಿಗ್ರಿ ಇದೆ, 55 ಡಿಗ್ರಿ. ಮತ್ತು ಇಲ್ಲಿ ಕೋನ 2 ಎರಡನೇ ಕೋನವನ್ನು ನಾವು ಇಲ್ಲಿ ಅಳೆದಾಗ 185 ಡಿಗ್ರಿ ಬರುತ್ತಿದೆ. ಕೋನ 2 185 ಡಿಗ್ರಿ. 55 ಡಿಗ್ರಿಗೆ 185 ಡಿಗ್ರಿಯನ್ನು ಕೂಡಿಸಿದಾಗ 180 ಡಿಗ್ರಿ ಬರುತ್ತದೆ. ಇಲ್ಲಿ ನೀವು ತಿಳಿಯಬೇಕಾದ ಅಂಶ, ಇಲ್ಲಿ ಸರಳ ರೇಖೆಯ ಮೇಲೆ ನಾವು ಒಂದು ರೇಖೆಯನ್ನು ಇರಿಸಿದಾಗ ಅಥವಾ ಸರಳ ಕೋನದ ಮೊತ್ತ ಇಲ್ಲಿ ಯಾವಾಗಲೂ 180 ಡಿಗ್ರಿ ಇರುತ್ತದೆ. ಇಲ್ಲಿ ಯಾವುದೇ ಸ್ಥಾನದಲ್ಲಿ ನಾವು ಇನ್ನೊಂದು ರೇಖೆಯನ್ನು ಎಳೆದಾಗ ಅಕ್ಕಪಕ್ಕದ 2 ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತದೆ ಎಂದು ಇಲ್ಲಿ ನೀವು ತಿಳಿದುಕೊಳ್ಳಬೇಕು. ನಂತರ ಇಲ್ಲಿ ತ್ರಿಭುಜವನ್ನು ಕೊಟ್ಟು ತ್ರಿಭುಜದ ಒಳಗಿನ ಕೋನಗಳನ್ನು ಅಳೆಯಲು ಹೇಳಿದ್ದಾರೆ. ಮೊದಲನೆಯದಾಗಿ ಕೋನ 1. ಇಲ್ಲಿ ನಾವು ಕೋನವನ್ನು ಅಳೆದಾಗ ಇಲ್ಲಿ ಮೊದಲನೇ ಕೋನ 60 ಡಿಗ್ರಿಗೆ ಸಮನಾಗಿದೆ. ಎರಡನೇ ಕೋನ 70 ಡಿಗ್ರಿ. ಇಲ್ಲಿ ಎರಡನೇ ಕೋನ 70 ಡಿಗ್ರಿ ಮತ್ತು ಮೂರನೇ ಕೋನ 50 ಡಿಗ್ರಿಗೆ ಸಮನಾಗಿದೆ. ಇಲ್ಲಿ ಕೂಡಿಸಿದಾಗ 70 + 50 120. 120ಕ್ಕೆ 60 ಕೂಡಿಸಿದಾಗ 180 ಡಿಗ್ರಿ ಬಂದಿದೆ. ಇಲ್ಲಿ ನೀವು ಗಮನಿಸಬೇಕಾದ ಅಂಶ, ತ್ರಿಭುಜದ ಒಳಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಇರುತ್ತದೆ. ಆದ್ದರಿಂದ ಕೋನ 1 + ಕೋನ 2 + ಕೋನ 3 = 180 ಡಿಗ್ರಿ ಬಂದಿದೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 6.2ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 7 ವೃತ್ತಗಳು ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.